ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನೊಂದು ಸುಲಭವಾದಂತಹ ಶಕ್ತಿವರ್ಧಕ ಹುರಿಗಡಲೆಯ ಮಿಲ್ಕ್ ಶೇಕ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಎಲ್ಲರಿಗೂ ಸಾಧಾರಣವಾಗಿ ಕೈಗೆ ಸಿಗುವಂತಹ ಈ ಹುರಿಗಡಲೆಯಿಂದ ಒಂದು ರುಚಿಕರವಾದಂತಹ ಶಕ್ತಿವರ್ಧಕವಾದಂತಹ ಒಂದು ಪಾನೀಯವನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ನೋಡುವ. ತುಂಬ ರುಚಿಯಾದಂತಹ ತುಂಬ ಹೆಲ್ದಿಯಾದಂತಹ ಈ ರೆಸಿಪಿಯನ್ನು ಮಾಡುವಲ್ಲ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಮಿಲ್ಕ್ ಶೇಕ್ ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಇನ್ನಿದಕ್ಕೆ ನಾನಿಲ್ಲಿ ಹುರಿದಂತಹ ಸಣ್ಣ ಚಮಚದಲ್ಲಿ 2 ಚಮಚ ಆಗುವಷ್ಟು ಹುರಿಗಡಲೆಯನ್ನು ಸಿಪ್ಪೆ ತೆಗೆದು ಹಾಕಿಕೊಳ್ತಾ ಇದ್ದೇನೆ. ಸಿಪ್ಪೆ ಇದ್ದರೂ ತೊಂದರೆ ಇಲ್ಲ, ಮಿಲ್ಕ್ ಶೇಕ್ ಸ್ವಲ್ಪ ಕಲರ್ ಕಪ್ಪಲ್ಲಿ ಬರ್ತದೆ. ಇಲ್ಲಾಂತಾದರೆ ನೀವು ಸಿಪ್ಪೆ ತೆಗೆದು ಹಾಕಿಕೊಳ್ಳಿ. ಇನ್ನಿದಕ್ಕೆ ಒಂದು ಗಂಟೆ ಮೊದಲೇ ನೆನೆ ಹಾಕಿದಂತಹ 2 ರಿಂದ 3 ಖರ್ಜೂರ, ಹಾಗೆ 4 ರಿಂದ 5 ಬಾದಾಮಿ ಇಷ್ಟನ್ನು ಹಾಕಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಇಲ್ಲಿ ಬಾದಾಮಿಯ ಸಿಪ್ಪೆ ತೆಗೆದು ಕೂಡ ಹಾಕಿಕೊಳ್ಳಬಹುದು. ಇನ್ನಿದಕ್ಕೆ ನಾನೊಂದು ಅರ್ಧದಷ್ಟು ಬಾಳೆಹಣ್ಣನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ಬಾಳೆಹಣ್ಣು ದೊಡ್ಡ ಇರುವ ಕಾರಣ ಒಂದು ಅರ್ಧ ಬಾಳೆಹಣ್ಣನ್ನು ಹಾಕಿಕೊಂಡಿದ್ದೇನೆ. ತುಂಬ ಬಾಳೆಹಣ್ಣು ಬೇಡ, ಹಾಗಾಗಿ ಒಂದು ಅರ್ಧದಷ್ಟು ಬಾಳೆಹಣ್ಣನ್ನು ಹಾಕಿಕೊಂಡಿದ್ದೇನೆ. ಇನ್ನಿದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಬಾದಾಮಿ ಮತ್ತು ಖರ್ಜೂರವನ್ನು ನೆನೆಸಿದಂತಹ ನೀರು ಒಂದು ಅರ್ಧ ಕಪ್ ಆಗುವಷ್ಟು ಇದ್ದ ಕಾರಣ ಇದಕ್ಕೆ ನಾನಿನ್ನು ಯಾವುದೇ ನೀರು ಹಾಕಿಕೊಳ್ತಾ ಇಲ್ಲ. ಇನ್ನಿದಕ್ಕೆ ಆರ್ಗ್ಯಾನಿಕ್ ಶುಗರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. 1 ಚಮಚ ಆಗುವಷ್ಟು ಆರ್ಗ್ಯಾನಿಕ್ ಶುಗರನ್ನು ಹಾಕಿಕೊಂಡಿದ್ದೇನೆ. ಸಿಹಿ ಹಾಕುವ ಅವಶ್ಯಕತೆ ಇಲ್ಲ, ಬೇಕು ಅಂತಾದರೆ ಒಂದು ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡಿಕೊಳ್ಬೋದು. ಇಲ್ಲಿ ನಾರ್ಮಲ್ ಶುಗರ್ ಆದರೂ ಓಕೆ, ಇಲ್ಲಾಂತಾದರೆ ಆರ್ಗ್ಯಾನಿಕ್ ಶುಗರ್ ಕೂಡ ಹಾಕಿಕೊಳ್ಬಹುದು. ಇನ್ನಿದಕ್ಕೆ 1 ಲೋಟ ಆಗುವಷ್ಟು ಹಸುವಿನ ಹಾಲನ್ನು ಹಾಕಿ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಇಲ್ಲಿ ಹಸುವಿನ ಹಾಲು ಬೇಡ ಅಂತಾದವರು ಕಾಯಿ ಹಾಲು, ತೆಂಗಿನಕಾಯಿಯ ಹಾಲು ಕೂಡ ಆ್ಯಡ್ ಮಾಡಿಕೊಳ್ಬಹುದು. ನೋಡಿ ಈ ರೀತಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಇಲ್ಲಿ ಬಾದಾಮಿ ಇಲ್ಲ ಅಂತಾದರೆ ನೀವು ಸ್ಕಿಪ್ ಮಾಡಿಕೊಳ್ಬೋದು, ಬಾದಾಮಿ ಹಾಕೋ ಅವಶ್ಯಕತೆ ಇಲ್ಲ. ಇನ್ನಿದನ್ನು ಸರ್ವ್ ಮಾಡಿದ್ರಾಯಿತು. ಇದಕ್ಕೆ ಬೇಕಿದ್ದರೆ ಮೇಲಿನಿಂದ 1-2 ಕ್ಯೂಬ್ ಐಸ್ ಕ್ಯೂಬ್ ಕೂಡ ಹಾಕಿಕೊಳ್ಬೋದು. ನಿಮಗೆ ಕೋಲ್ಡ್ ಬೇಕು ಅಂತಾದರೆ ಐಸ್ ಕ್ಯೂಬ್ ಹಾಕಿಕೊಂಡು ಸರ್ವ್ ಮಾಡ್ಬೋದು. ಸ್ನೇಹಿತರೆ, ತುಂಬ ರುಚಿಯಾದಂತಹ ತುಂಬ ಹೆಲ್ದಿಯಾದಂತಹ ಈ ರೆಸಿಪಿಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಲೇಬೇಕು. ಈ ಹುರಿಗಡಲೆ ತೂಕ ಇಳಿಕೆ, ಜೀರ್ಣಕ್ರಿಯೆ ಸುಧಾರಣೆ ಮತ್ತು ಮೂಳೆಗಳ ಬಲವರ್ಧನೆ, ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಮತ್ತು ಮೆದುಳಿನ ಸಾಮರ್ಥ್ಯ ಹೆಚ್ಚಿಸಲು ಇದು ಉತ್ತಮ ಆಹಾರ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ಹೆಲ್ದಿಯಾದಂತಹ ರೆಸಿಪಿ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.